ಕೌಂತೆಯ ಅನ್ನೋದು ಆ ಇನ್ಸ್ಪೆಕ್ಟರ್ ಪಾತ್ರದ ಹೆಸರಲ್ಲ, ಅಥವಾ ಇವರ ಹೆಸರು ಅಲ್ಲ, ಇಲ್ಲಿ ಯಾರದ್ದು ಹೆಸರು ಅಲ್ಲ, ಇಡೀ ಕಂಟೆಂಟನ್ನು ಆಧಾರಿತವಾಗಿ ಆ ಹೆಸರಿದೆ. ಹೌದೌದು, ಅವರು ಸೊ ಈ ಸಿನಿಮಾ ಬಂದು ಮೈಸೂರು ಮತ್ತು ಬೆಂಗಳೂರು ಎರಡೇ ಕಡೆ ಆಗಿರೋದು ಸರ್. 3 ಸ್ಕೆಡ್ಯೂಲಲ್ಲಿ ಮುಗಿಸಿದ್ವಿ ಸಿನಿಮಾ. ಸೊ ಫಿನಿಶ್ ಆಗಿದೆ, ಇವಾಗ ಪೋಸ್ಟ್ ಪ್ರೊಡಕ್ಷನ್ಲಿದೆ, ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು 2 or 3 ವೀಕ್ಸಲ್ಲಿ DTS ಮುಗ್ದೋಗುತ್ತೆ ಎಲ್ಲ ಸೇರಿ. ಸೊ ನವೆಂಬರ್ ಎಂಡ್ಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಒಂದು ಪ್ಯಾಥೋ ವರ್ಷನ್, ಒಂದು ಮೆಲೋಡಿ. ಸೊ ಅಷ್ಟೇ. ಕ್ರೈಮ್ ಬೇಕ್ಸ್, ಎಮೋಷನ್ನು ಎಲ್ಲ ಮಿಕ್ಸ್ ಇದೆ ಸರ್. ಒಂದು ಓಪನಿಂಗ್ ಮಾತ್ರ ಒಂದು ಬಿಟ್ಟು ಸೊ ಅದು ತಗೊಂಡಿದ್ದೀನಿ. ಸೊ ಅದನ್ನು ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ ಸರ್. ಅದೇ ಗಾಂಧಿ ಅವರು ಹೇಳಿದ್ದಾರೆ ರಕ್ತ ಹಿಂಸೆ ಒಳ್ಳೇದಲ್ಲ ಅಂತ. ಸೊ ಆ ಡೇಟಲ್ಲಿ ಈ ಕ್ಯಾರೆಕ್ಟರ್ ಇದನ್ನು ಮಾಡ್ತಿದೆ ಅಂದರೆ ಅದಕ್ಕೊಂದು ಒಂದು ಒಂದು ಒಳ್ಳೆ ರೀಸನ್ ಇದೆ ಅಂತ ಸರ್. ಅದು ಹೇಳ್ತೀನಿ ಸರ್, ನೆಕ್ಸ್ಟ್ ಹೇಳ್ತೀನಿ ಅದನ್ನು. ಬೇಡ ಸರ್, ನೆಕ್ಸ್ಟ್ ಹೇಳ್ತೀನಿ ಅದನ್ನು. ಹಾಂ, ಮುಹೂರ್ತದಲ್ಲಿ ಸರ್, ಸಾರಿ ಕೇಳಿ ಸರ್. ಆ ಕ್ಯಾರೆಕ್ಟರ್ ಬರೆದಿದ್ವಿ ಸರ್, ಫಸ್ಟೇ ಬರೆದಿದ್ವಿ, ಕತೆ ಜೊತೆಗೇನೆ ಕ್ಯಾರೆಕ್ಟರ್ ಬರೆದಿದ್ವಿ. ಕೊನೆಗೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಅಂದರೆ 2 ಶೇಡ್ ಇರೋಂಥ ಕ್ಯಾರೆಕ್ಟರ್ ಬೇಕು ಅಂತ, ನೆಗೆಟಿವ್ ಕಾಣಬೇಕು, ಪಾಸಿಟಿವ್ ಕಾಣಬೇಕು ಅಂತ. ತುಂಬ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ವಿಚಾರಿಸಿ ಮಾತಾಡಿದ ಮೇಲೆ ವರ್ಕೌಟ್ ಆಗಿಲ್ಲ. ಸೊ ಮನು ಸರ್ಗೆ ಒಂದ್ಸರಿ ಟ್ರೈ ಮಾಡೋಣ, ಕೇಳೋಣ ಅಂತ ಕೇಳಿದಾಗ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿ ಮಾಡಿದ್ರು ಸರ್. ಥ್ಯಾಂಕ್ ಯು. ಕತೆ ಹೇಳಿದೆ, ಬಟ್ ಅವರು ನನಗೆ ಹೇಗೆ ಅಂದರೆ ನೀನು ಹೇಳಲೇಬೇಕು ಅಂತ ಆ ಥರ ಕೇಳಲಿಲ್ಲ. ನನ್ನ ಅಣ್ಣನ ವಿಲನ್ ಮಾಡ್ತೀನಿ ಅಂದರೆ ಕತೆ ಹೇಳು ಒಂದ್ಸರಿ ನೋಡ್ತೀನಿ ಅಂತ ಹಾಗೆ ಹೇಳಿದ್ರು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಸರ್ ಎರಡೂ ಹೇಳಿದ್ದೀನಿ ಸರ್. ಒಳ್ಳೇದಲ್ಲ, ಅದು ಏನಕ್ಕೆ ಆಗ್ತಿದೆ ಆ ಸನ್ನಿವೇಶ ಹೇಳಿದ್ದೀನಿ ಸರ್, ಸಿನಿಮಾದಲ್ಲಿ ಹೇಳಿದ್ದೀನಿ. ಖಂಡಿತ ಸರ್, ಕೇಳಿದ ಖುಷಿ ಆಯ್ತು ಸರ್. ಸರ್ ಕೇಳಿಸ್ತಿಲ್ಲ ಸರ್, ಸಾರಿ. ಹಾಂ ಸರ್. ಸರ್ ಇದು ಯಾವ ಹೀರೋಗೂ ಕಮ್ಮಿ ಇಲ್ಲ ಸರ್ ಈ ಕ್ಯಾರೆಕ್ಟರ್. ಸೊ ಅವ್ರದ್ದು ಏನಿದೆಯಲ್ಲ ಅದು ಅಲ್ಲಿಂದ ಕೆಳಗೆ ಬರಲ್ಲ ಸರ್, ಅವರು ಅಲ್ಲೇ ಇರ್ತಾರೆ. ಇಲ್ಲ ಸರ್, ವಿಲ್ಲನ್ ಆಗಿ. ಹೌದು. ಇದೆ ಸರ್, ಅವ್ರ ಹತ್ರ ಇದೆ, ಅಡಿಷನಲ್ ಒಂದು ಕೊಟ್ಟರು. ಎಲ್ರಿಗೂ ನಮಸ್ಕಾರ. ಕೌಂತೆಯ ಈ ಚಿತ್ರದ ಕಥೆನ ಹರಿ ಮತ್ತು ಚಂದ್ರಾಸ್ ಇಬ್ಬರು ಬಂದು ನನಗೆ ಹೇಳಿದಾಗ ಕತೆ ಕೇಳಿದ ತಕ್ಷಣ ಆಯಿತು ಮಾಡೋಣ ಈ ಚಿತ್ರನ ಅಂಥೇಳಿ
ಅವನು ಹೇಳಿದ್ನಲ್ಲ ಈಗ ಏನಾದರೂ ಒಂದೇ ಎಕ್ಸ್ಪ್ರೆಷನ್ನು ಅಂತ, ಹಾಗೆ ಆಯಿತು ಮಾಡೋಣ ಅಂಥೇಳಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಭಾಳ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ ತನ್ನ ಸ್ಕ್ರಿಪ್ಟು ಮತ್ತು ಕಥೆಯನ್ನು ತುಂಬ ಕ್ಲಾರಿಟಿಯೊಂದಿಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಇಡೀ ಚಿತ್ರೀಕರಣವನ್ನು ಅದೇ ರೀತಿಯಲ್ಲಿ ಮಾಡಿದ್ರು. ನನಗೆ ಇದ್ದಿದ್ದು ಒಂದು ಅನುಮಾನ ಏನು ಅಂದರೆ, ಇವರು ಹೇಗೆ ಕ್ಲಾರಿಟಿ ಇಟ್ಕೊಂಡು ಒಂದು ಸ್ಕ್ರಿಪ್ಟನ್ನು ಮಾಡಿದ್ದಾರೆ, ಅಷ್ಟೇ ಕ್ಲಾರಿಟಿ ಇವರು ಫ್ಲೋರಲ್ಲಿ ಕೆಲಸ ಮಾಡಬೇಕಾದ್ರೂ ಇರುತ್ತಾ ಅನ್ನೋ ಅನುಮಾನ ಇತ್ತು. ಯಾಕಂದರೆ ಇವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸೆಟ್ಗೆ ಹೋದ ಮೊದಲನೇ ದಿನವೇ ಇವ್ರ ಬಗ್ಗೆ ನನಗೆ ಗೊತ್ತಾಯಿತು. ಇವರು ಭಾಳ ಎಕ್ಸ್ಪೀರಿಯನ್ಸ್ ಇರುವಂತಹ, ಹಲವಾರು ವರ್ಷ ಕೆಲಸ ಮಾಡಿ ಅನುಭವ ಇರುವಂಥವ್ರು, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ದಿವಸನೇ ಅರ್ಥ ಆಯಿತು. ಹಾಗಾಗಿ ಇಡೀ ಚಿತ್ರೀಕರಣ ಭಾಳ ಸುಲಲಿತವಾಗಿ ಮುಗೀತು. ಯಾವ ತೊಂದರೆಗಳು ಆಗಲಿಲ್ಲ. ಅದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಸುರೇಶ್ ಕುಮಾರ್ ಪ್ರೊಡ್ಯೂಸರ್ ಅವರು ತುಂಬ ಹೆಲ್ಪ್ಫುಲ್ಲಾಗಿ ಇದಕ್ಕೆ ಚಿತ್ರಕ್ಕೆ ಏನೆಲ್ಲ ಅಗತ್ಯತೆಗಳಿದ್ದಾವೆ ಅಗತ್ಯವನ್ನೆಲ್ಲವನ್ನೂ ಭಾಳ ಉತ್ಸಾಹದಿಂದ ಪೂರೈಸಿದ್ದಾರೆ. ಹಾಗೆ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಅವ್ರು ಇಡೀ ದಿನ ನಮ್ಮ ಜೊತೆ ಇರ್ತಿದ್ರು. ಅವರೇನೋ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಅಥವಾ ಸಂಜೆಗೆ ಬಂದು ನೋಡ್ಕೊಂಡು ಹೋಗೋ ಥರದ ನಿರ್ಮಾಪಕರಾಗಿರಲಿಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದು ಶೂಟಿಂಗಲ್ಲಿ ಬೆಳಗಿಂದ ಸಂಜೆ ತನಕ ನಾವು ಹೆಂಗೆ ಕೆಲಸ ಮಾಡ್ತಿದ್ವು, ಅವರು ನಮ್ಮ ಜೊತೆ ಇದ್ದು ಅದನ್ನು ನೋಡ್ತಾನೆ ಇರೋರು, ಅದ್ರ ಜೊತೆಗೆ ಇರೋರು. ಅದೊಂದು ಭಾಳ ಖುಷಿಯಾದಂಥ ವಿಚಾರ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ಅದರಲ್ಲಿ ನಮ್ಮ ಪ್ರಿಯಾಂಕ್ ಇದ್ದಾರೆ, ಮತ್ತು ಮನೋಹರ್ ಇದ್ದಾರೆ, ನಮ್ಮ ಮಿಮಿಕ್ರಿ ಗೋಪಿಯವರಿದ್ದಾರೆ, ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನೀತು, ಇನ್ನೊಬ್ಬ ಹುಡುಗ ಅವ್ರು ಯಾರು ಶಿವಮೊಗ್ಗದಲ್ಲಿದ್ದರು, ವಿವೇಕು, ಈ ಥರ ಹೊಸಬರು ಮತ್ತು ಸೀನಿಯರ್ಸು ಎಲ್ಲ ಸೇರಿ ಈ ಚಿತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಚಿತ್ರ ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು ನವಂಬರ್ ತಿಂಗಳಿಗೆ ಚಿತ್ರ ತೆರೆಗೆ ಬರ್ತಾಯಿದೆ. ನಿಮ್ಮೆಲ್ಲರ ಸಹಕಾರ ಈ ಚಿತ್ರಕ್ಕಿರಲಿ. ಥ್ಯಾಂಕ್ ಯು. ಇಲ್ಲ ಸರ್, ಪೊಲೀಸ್ ಆಫೀಸರ್ ವಿಲನ್ ಹೆಂಗೆ ಸರ್? ಇಲ್ಲ, ಇದು ಒಳ್ಳೆಯ ಪೊಲೀಸು. ಕತೆ ಚೆನ್ನಾಗಿದೆ. ಇಡೀ ಆ ಪಾತ್ರ, ನಾನೇನು ಈ ಚಿತ್ರದಲ್ಲಿ ನಿರ್ವಹಿಸಿದ್ದೀನಲ್ಲ ಆ ಪಾತ್ರ, ಅದು ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರೋಂಥ ಒಬ್ಬ ಪೊಲೀಸು ತನಗೆ ಆ ಹಂತದಲ್ಲಿ ಬರುವ ಚಾಲೆಂಜನ್ನು ಹೇಗೆ, ಆ ಸವಾಲನ್ನು ಸ್ವೀಕರಿಸಿ ಅದನ್ನು ಹೇಗೆ ಗೆಲ್ತಾನೆ ಅನ್ನೋದು ಕೂಡ ಆ ನನ್ನ ಟ್ರ್ಯಾಕ್ನಲ್ಲಿ ಇದೆ. ಹಾಗಾಗಿ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗಾಗಿ ಒಪ್ಕೊಂಡೆ. ಇದು ಅದು ನೋಡಿ 1.5 ತಿಂಗಳ ನಂತರ ಎಲ್ಲ ವಾಸುಗಿಯವರು ಇಲ್ಲೇ ಕೇಳ್ಬಿಟ್ರೆ ಇಲ್ಲ, ಇದೆ ಅಷ್ಟೆಲ್ಲ ಗಾಬರಿ ಆಗೋವಂಥದ್ದೇನಿಲ್ಲ, ಗಾಬರಿ ಪಡಿಸೋದಿಲ್ಲ, ಇನ್ನೂ ಎಂಗೇಜಿಂಗ್ ಆಗಿಡುತ್ತೆ. ಗಾಬರಿ ಮಾಡುವಂಥ ಚಿತ್ರ ಅಲ್ಲ ಇದು. ಕುತೂಹಲ ಮತ್ತು ಜೊತೆಗೆ ಒಂದು ವಿಷಯ ಇದೆ, ಆ ವಿಷಯನ ರಿವೀಲ್ ಮಾಡ್ತಾ ಇಲ್ಲ. ಅವ್ರು ರಿವೀಲ್ ಮಾಡಬೇಡಿ ಅಂತ ನಮಗೂ ಹೇಳಿದ್ದಾರೆ. ಆ ವಿಷಯ ಭಾಳ ಮುಖ್ಯವಾದಂಥ ವಿಷಯ. ಇಡೀ ಕಥಾನಕದ ಜೊತೆಗೆ ಆ ವಿಷಯ ಸಾಗ್ತಾ ಇರುತ್ತೆ. ಇದನ್ನೆಲ್ಲವನ್ನು ಚಿತ್ರ ತೆರೆಗೆ ಬಂದ ಮೇಲೆ ನೋಡಬೇಕು. ಥ್ಯಾಂಕ್ ಯು. ಮೈಕ್ ನನ್ನ ಹತ್ರನೇ ಇರಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾಯಿದ್ದೀನಿ, ಇವಾಗ ವಿಲ್ಲನಾಗೂ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇವ್ರು ಹೇಳಿದೆಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ಹೊಡೆದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವನು ಹೇಳ್ತಾನೆ ಇದ್ದಾನೆ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಆಯಿತು, ಇವಾಗ ನಾನು ಯಾವ ಪಾತ್ರ ಇದರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟು ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿ ಈ ಥರ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದು ಸಲ ನೀನು ಕೇಳು ಕತೆನ ಅಂತ ಹೇಳಿದೆ. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ಬರು ನನ್ನ ವಿಲ್ಲನ್ನಾಗಿ ಒಬ್ಬರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್
ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿದ್ದು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರಾಸ್ ಅವರು ಏನು ಹೇಳಿದ್ರು, 10 days ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು ನನ್ನ. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳಿದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದೇ ಒಂದು ಸಲನೂ ಅವರು ಒಂದೇ ಒಂದು ಸೆಕೆಂಡು ಸೆಟ್ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯಿತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎಲ್ರಿಗೂ ಟಯರ್ಡೆ, ಲೈಕ್ 24 hours ಶೂಟಿಂಗ್ ಮಾಡ್ತಾಯಿದ್ದೀವಿ ನಾವು. ಬಟ್ ಸರ್ ಮಾತ್ರ ಹಿ ಡೆಂಟ್ ಗೋ ಎನಿವೇರ್. ಅವರೆಲ್ಲೂ ಹೋಗೇ ಇಲ್ಲ. ಅವರು ಪ್ಯಾಕಪ್ ಆಗೋವರೆಗೂ ಅಲ್ಲೇ ಇದ್ದರು. ಬಟ್ ಐ ಮಿಸ್ ಹಿಮ್. ಅವ್ರು ಇರ್ತಾರೆ ಅಂದ್ಕೊಂಡಿದ್ದೆ ಇವತ್ತು, ಬಟ್ ಏನೋ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು. ಇಲ್ಲ ಸರ್, ಥ್ರೂ ಔಟ್ ಸಿನಿಮಾ ಇರಲ್ಲ. ಇಲ್ಲ ಸರ್, ಡಿಸ್ಕಷನ್ ನಡೀತು. ಒಂದು 4 ಲುಕ್ ಟ್ರೈ ಮಾಡಿದ್ವಿ ನಾವು. 4 ಲುಕ್ ಟ್ರೈ ಮಾಡಿದ್ವಿ. ಅದಾದಮೇಲೆ ಒಂದು ಫೈನಲೈಸ್ ಮಾಡಿದ್ವಿ ಸರ್. ಇದು ಚೆನ್ನಾಗಿದೆ ಅಂತ ಇದನ್ನು ಫೈನಲೈಸ್ ಮಾಡಿದ್ವಿ. ಹಾಂ ಸರ್, ನಂಗೆ ತುಂಬ ತೃಪ್ತಿ ಇದೆ ಸರ್. ಮಾಡೋಣ ಸರ್. ಸರ್ ಇವಾಗ ಏನು ಸರ್, ಇದು ಐ ಡೋಂಟ್ ಥಿಂಕ್ ದೇರ್ ಸಮಥಿಂಗ್ ಆಸ್ ಹೀರೋಗೆ ಮಾಡಬೇಕು ಅನ್ನೋದೊಂದು ಆ್ಯಕ್ಟ್ರಿಗೆ ಅದು ಇರಬಾರ್ದು ಸರ್. ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಆ್ಯಂಡ್ ಟುಡೇ ದ ಟ್ರೆಂಡ್ ಇಸ್ ಚೇಂಜಿಂಗ್. ಐ ಥಿಂಕ್ ಸೊ ವಿ ಶುಡ್ ಆಲ್ ಟ್ರೈ ನ್ಯೂ ಸ್ಟಫ್ ಆ್ಯಂಡ್ ವಿ ಶುಡ್ ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಸರ್ ನಾವು. ಐ ಆಮ್ ರೆಡಿ ಫಾರ್ ಇಟ್ ಸರ್. ಸೊ ದಿಸ್ ಇಸ್ ಜಸ್ಟ್ ಮೈ ಥಾಟ್. ಐ ವಾಂಟೆಡ್ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಇದನ್ನು ಮಾಡಿದ್ದೀನಿ ನಾನು. ಸರ್ ಅವ್ರು ಬರೀ ವಿಕಿ ಕೇಳ್ದ, ಡಿಸಿಷನ್ ನಂದೆ. ಅಟ್ ಎಂಡ್ ಆಫ್ ದ ಡೇ ಅವ್ರನ್ನ ಕೇಳ್ತೀನಿ ಅಷ್ಟೇ. ಮಾಡು ಅಂತಲೇ ಹೇಳಿ ಸರ್. ಅಟ್ ಎಂಡ್ ಆಫ್ ದ ಡೇ ನಾನು ಒಪ್ಕೋಬೇಕು. ನನಗೆ ಆ ಪಾತ್ರ ಫೀಲ್ ಆಗಬೇಕು, ನನಗೆ ಕನೆಕ್ಟ್ ಆಗಬೇಕು ಆ ಪಾತ್ರ. ನನಗೆ ಇಷ್ಟ ಆಯಿತು. ಬಟ್ ಹೆಂಗೆ ತೋರಿಸ್ತಾರೆ ವಿಲ್ಲನ್ ಅನ್ನೋದು ನನಗೆ ಅದೊಂದೇ ಕೇಳಿದ್ದು ನಾನು. ಹೌ ಆರ್ ಯು ಗೋನ್ ಟು ಶೋ ಮಿ, ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ನನಗೆ ಅಂತ ಕೇಳಿದಷ್ಟೇ. ಚಂದ್ರಾಸ್ ಏನು ಹೇಳೋದು ಅದನ್ನು ತೆಗೆದ. ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಏನು ಕಾಣಿಸ್ತಿಲ್ಲ. ಒಬ್ರು ಹೀರೋ ಆಗಿ ಬಂದರೆ ಇನ್ನೊಬ್ರು ವಿಲನ್ ಆಗಿ ಬರ್ತಾ ಇರೋದು. ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ಅನ್ನೋದು ವೇಟಿಂಗ್ ಸರ್. ಶಾಂತಿ ಕ್ರಾಂತಿ ನಿಮ್ಗೆ ಅಪ್ಡೇಟ್ ಸಿಕ್ತು. ನಮ್ಮ ಚಿಕ್ಕಪ್ಪ ಅವ್ರು ಅಪ್ಡೇಟ್ ಕೊಟ್ಟಿರೋದು. ತಮ್ಮೊಂದು ಮುದ್ದೋಲ್ ಸಾಂಗ್ ರಿಲೀಸ್ ಆಯಿತು. ಅದು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಬೇರೆ ಸಿನಿಮಾ ಬಗ್ಗೆ ಹೇಳ್ಬೋದಾ? ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇನ್ಫಾರ್ಮೇಷನ್ ಇದೊಂದು ವಿಲನಾಗಿ ಮಾಡ್ತಾಯಿದ್ದೀನಿ ಸರ್. ಇನ್ನೊಂದು 2 ಸಿನಿಮಾ ಹೀರೋ ಆಗಿ ಮಾಡ್ತಾಯಿದ್ದೀನಿ. ಅದು ಇನ್ನೊಂದು 1 ಮಂತಲ್ಲಿ ಅನೌನ್ಸ್ ಮಾಡ್ತೀನಿ ನಾನು. ಏನು ಸರ್? ಸರ್ ದಪ್ಪ ಇದ್ದರೆ ದಪ್ಪ ಇದ್ದೀನಿ ಅಂತೀರಾ, ವೇಟ್ ಕಡಿಮೆ ಅದೇ. ಒಟ್ನಲ್ಲಿ ಚೆನ್ನಾಗಿದೆಯಾ ಇದು? ಆಯ್ತು, ಇದನ್ನೇ ಮೇಂಟೈನ್ ಮಾಡಿಬಿಡ್ತೀನಿ ಬಿಡಿ. ಇನ್ನೂ ಚೂರು ಆಗ್ಬೇಕು. ಆಯಿತು, ಮತ್ತೇನಕ್ಕೆ ಕೇಳಿದ್ರಿ ಬಿಡಿ. ದನ್ ಹಾಂ ಸರ್, ಹಿ ಹ್ಯಾಸ್ ವರ್ಕ್ಡ್ ಆನ್ ದ ಲುಕ್ ಸರ್. ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್ ನಾನು ಮಾಡ್ತೀನಿ ಸರ್. ನಾವು ಆ್ಯಕ್ಚುಲಿ ಭೇಟಿಯಾಗಿದ್ದು ಬ್ಯಾಡ್ಮಿಂಟನ್ ಅಪ್ಪು ಕಪ್ಪಲ್ಲಿ ನಾವಿಬ್ಬರು ಜೊತೆಗೆ ಒಂದೇ ಟೀಮಲ್ಲಿ ಇದ್ವಿ. ಸೊ ನಾನು ಕ್ಯಾಪ್ಟನ್ ಆಗಿದ್ದೆ ಆ ಟೀಮ್ಗೆ. ಸೊ ಅದಕ್ಕೆ ಅವ್ರು ನನ್ನ ಕ್ಯಾಪ್ಟನ್ ಅಂತ ಕರೆಯೋದವ್ರು. ಅದಕ್ಕಲ್ವಾ ಸರ್? ಓಕೆ, ನಾನು ಮೇ ಬಿ ಅದಕ್ಕಂತ ಅಂದ್ಕೊಂಡಿದ್ದೆ, ಅದಕ್ಕಿಲ್ವಂತೆ. ಸೊ ಸರ್, ಕ್ಯಾಪ್ಟನ್ ಅಂತ ಏನಕ್ಕೆ ಕರಿತೀನಿ ಅಂತಂದರೆ, ಸೊ ನಮ್ಮಂಥ ಯಂಗ್ ಹುಡುಗರಿಗೆ, ಒಬ್ಬ ಡೈರೆಕ್ಟರ್ ಅಂತ ಬಂದವ್ರಿಗೆ ರವಿ ಸರ್ ಮಾಡೋದೆಲ್ಲ ಡೈರೆಕ್ಷನ್ನು ಕನಸು ಸರ್. ಸೊ ಅವ್ರಿಗೆ ಕ್ಯಾಪ್ಟನ್ ಅಂತ ಕರೆಯೋಕ್ಕಾಗಲ್ಲ. ಅವ್ರು ಮೊದಲನೇ ಕುಡಿಯೋರು. ಸೊ ಅದಕ್ಕೆ ಅವ್ರನ್ನ ಕ್ಯಾಪ್ಟನ್ ಅಂತೀನಿ ಸರ್. ಆಗಿದ್ದೀನಿ ಸರ್. ನಾನು ರಿಸೀವ್ ಮಾಡ್ತೀನಿ ಸರ್. ಅವ್ರು ಏನು ಕೊಟ್ಟರು ರಿಸೀವ್ ಮಾಡ್ತೀನಿ ಸರ್. ಅದನ್ನು ಅರ್ಥ ಆಗೋ ಶೈಲಿಯಲ್ಲೇ ಹೇಳಿದ್ದೀನಿ ಸರ್. ಈಗಿನ ಟ್ರೆಂಡ್ಗೆ ಏನು ಬೇಕೋ ಆ ಭಾಷೆಗಳಲ್ಲೇ ಹರಿಯವರು ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಅರ್ಥ ಆಗೋ ಥರ. ಸೊ ಅರ್ಥ ಆಗೋ ಶೈಲಿಯಲ್ಲೇ ಹೇಳಿದ್ದೀನಿ ಸರ್. ಖಂಡಿತ ಇದೆ ಸರ್. ಗ್ರಾಫಿಕ್ಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಈಗಿನ ಟ್ರೆಂಡ್ಗೆ ಏನು ಅರ್ಥ ಆಗಬೇಕು ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಅನಿಸುತ್ತೆ ಸರ್. ಕರ್ಣನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಕರ್ಣನ್ ಕ್ಯಾರೆಕ್ಟರ್ಗೆ
ಹಾಗೆ ಮತ್ತೊಬ್ಬರು ಕಲಾವಿದರು ಸ್ವಲ್ಪ ತಡ ಆಯಿತು. ವಿಹಾರ ವೃದ್ಧಿಯವರು ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ವಿಹಾರ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಮೇನ್ಲಿ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ಟ್ರಸ್ಟಿಂಗ್ ಮೀ ವಿತ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಅವರ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಇಲ್ಲದೆ ಈ ಜರ್ನಿ ಇಷ್ಟು ಸುಂದರವಾಗಿ ನಡೀತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮೇನ್ಲಿ ನಮ್ಮ ಪ್ರೊಡ್ಯೂಸರ್, ಐ ಥಿಂಕ್ ಆ ಥರ ಒಂದು ಪ್ರೊಡ್ಯೂಸರ್ ಇರೋದು ರೇರ್ ಅನಿಸುತ್ತೆ ಈ ನಡುವೆ ಇಂಡಸ್ಟ್ರಿನಲ್ಲಿ. ಬಿಕಾಸ್ ತುಂಬ ಕಾಮ್, ಗ್ರೌಂಡೆಡ್ ಆ್ಯಂಡ್ ಆಲ್ವೇಸ್ ಗ್ರೌಂಡ್ ಟು ಅರ್ತ್. ಐ ಥಿಂಕ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಾನು ಮನೋರಂಜನ್ ಸರ್ ಅವ್ರ ಪೇರಾಗಿ ಆ್ಯಕ್ಟ್ ಮಾಡಿದ್ದೀನಿ. ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಬ್ಯಾಂಗ್ಳೂರಲ್ಲೂ ಶೂಟ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹಾಡಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಡುವಂಥ ಹಾಡು ಇದಾಗುತ್ತೆ. ಥ್ಯಾಂಕ್ ಯು. ಹೌದು, ಇದು ನನ್ನ ಫಸ್ಟ್ ಸಿನಿಮಾ. ಎನಿ ಮೋರ್ ಕ್ವೆಶನ್ಸ್? ಈ ಒಂದು ಟೀಸರ್ ಲಾಂಚ್ನ ಮುಗಿಸ್ಬೋದಾ? ಡನ್. ಓಕೆ, ಕಡೆದಾಗಿ ಚಂದ್ರಹಾಸ್ ಅವರು Thank you, sir. ನಮ್ಮ ಇಡೀ ಮಾಧ್ಯಮದವರಿಗೆ ಪ್ರತಿಯೊಬ್ಬರಿಗೂ ಯು ಶುಡ್ ಥ್ಯಾಂಕ್ ಎವ್ರಿಬಡಿ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು.